ಹೆಲೋ ನಮಸ್ತೆ, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು. ಬೆಳಗಿಂದ ಸಂಜೆ ತನಕ ಕೂಡ ನಾಗರಾಧನೆ ಕಾರ್ಯಕ್ರಮ ದೇವರ ಕೃಪೆಯಿಂದ ಎಲ್ಲವೂ ಸುಗಮವಾಗಿ ಆಯಿತು. ನಾವೆಲ್ಲರೂ ನಾಗದೇವರ ಆಶೀರ್ವಾದವನ್ನು ಪಡ್ಕೊಂಡ್ವಿ. ಈ ಕಾರ್ಯಕ್ರಮ ನಮ್ಮ ಅಮ್ಮನ ತಂಗಿ ಮನೆಯಲ್ಲಿ ನಡೆದದ್ದು. ಬಹಳ ದಿನಗಳ ನಂತರ ನಾವು ಅವ್ರ ಮನೆಗೆ ಹೋಗಿದ್ವಿ. ಈಗ ಜೀವನದಲ್ಲಿ ಎಲ್ಲರೂ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಲ್ವಾ, ಹೀಗಾಗಿ ನಾವು ಅಪರೂಪಕ್ಕೊಮ್ಮೆ ಅವ್ರ ಮನೆಗೆ ಹೋಗ್ತೀವಿ. ನಾನು ಚಿಕ್ಕವಳಿದ್ದಾಗ ಎಷ್ಟು ಸಲ ಅಲ್ಲಿ ಹೋಗಿದ್ದೀನಿ ಅಂತ ಲೆಕ್ಕನೇ ಇಲ್ಲ. ಈಗ ಅವೆಲ್ಲ ಬರೀ ನಿಮ್ಮ ಮೆಮೊರಿಯಾಗಿ ಉಳ್ಕೊಂಡಿದೆ. ಎಜುಕೇಷನ್ ಎಲ್ಲ ಮುಗಿದು ಜಾಬ್ ಅಂತ ಒಮ್ಮೆ ಸ್ಟಾರ್ಟ್ ಆದ ಕೂಡಲೇ ಅವೆಲ್ಲ ನಿಂತಿದೆ. ಹಾಗಾಗಿ ತುಂಬ ದಿವಸದ ನಂತರ 1-2 ದಿನ ನಿಲ್ಲೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಅವರು ಯೂಟ್ಯೂಬ್ ಅಲ್ಲಿ ಮಿಂಚ್ಲಿಕ್ಕೆ ಆಗೆಲ್ಲ ಮಾಡ್ತಾರೆ. ಬೇಗ ಕುಡಿಯ. ಇವತ್ತು ಫಂಕ್ಷನಲ್ಲಿ ತುಂಬ ದಿವಸದ ನಂತರ ತುಂಬ ಜನರನ್ನು ಮೀಟ್ ಆದೆ, ತುಂಬ ಮಾತಾಡಿದ್ವಿ, ಖುಷಿ ಆಯಿತು. ಹಳೆ ನೆನಪುಗಳೆಲ್ಲ ಶೇರ್ ಮಾಡ್ಕೊಂಡ್ವಿ. ಆದರೆ ಒಂದು ಟ್ವಿಸ್ಟ್ ಆಯಿತು. ಉಳಿಬೇಕು ಅಂತ ಡ್ರೆಸ್ ಎಲ್ಲ ತಗೊಂಡೋಗಿದ್ದಂತೂ ನಿಜ. ಹೊರಡೋ ಟೈಮ್ ಆಯಿತು. ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ನಮಗೆ. ಇವತ್ತು ಇಲ್ಲಿ ನಿಲ್ಲೋಣ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಕೆಲಸ ಇದೆ ನಮಗೆ. ಗುಡುಗು ಸಿಡಿಲು ಇಲ್ಲಿ ತುಂಬ ಜಾಸ್ತಿ ಬರುತ್ತೆ. ಅದಕ್ಕೆ ಇಲ್ಲಿ ನಿಂತರೆ ಮಕ್ಕಳೆಲ್ಲ ಹೆದರ್ಕೋತಾರೆ. ಈಗ ಒಂದ್ಸಲ ಬಂತು, ಆಲ್ರೆಡಿ ಸ್ಟಾರ್ಟ್ ಆಯಿತು. ಹೆದರಿ ಲೋಕ ಇಲ್ಲ ನಮಗೆ. ಸೊ ಹೊರಟಿವಿ, ನೆಕ್ಸ್ಟ್ ಟೈಮ್ ಬರೋಣ. ಹಾಂ, ಎಂತ ಮಿತ್, ನಾವು ನಿಮ್ಮ ಹಿಂದೆ ಬರ್ತೀವಿ. ಹೊರಡಿ ಹೊರಡಿ. ಎಸ್, ಬರ್ತೇವೆ. ನಿಲ್ಲಿ, 2 ನಿಮಿಷ ನಿಲ್ಲು. ಅವರೇನೋ ಉಪ್ಪಿನಕಾಯಿ ಕಟ್ಟಿ ಕೊಡ್ತಾರಂತೆ. ಆದರೆ ಸಡನ್ನಾಗಿ ಗುಡುಗು ಮಿಂಚು ಸ್ಟಾರ್ಟ್ ಆಯಿತು. ನಮ್ಮ ಮಕ್ಕಳಂತೂ ಹೋಗೋಣ ಮನೆಗೆ ಅಂತ ಸ್ಟಾರ್ಟ್. ಆ್ಯಕ್ಚುಲಿ ಗುಡುಗು ಮಿಂಚಂದ್ರು ನನಗೂ ತುಂಬ ಭಯ. ಅದಕ್ಕೆ ಕೂಡಲೇ ಹೊರಟ್ವಿ. ಇದು ನೆಕ್ಸ್ಟ್ ಡೇ. ನಿನ್ನೆ ಏನಾಯಿತು ಅಂದರೆ, ಮನೆಗೆ ಹೋದ್ಮೇಲೆ ಮಕ್ಕಳದ್ದು ಒಂದೇ ಕ್ವಶನ್, ವಾಪಸ್ ಹೋಗೋಣ, ಗುಡುಗು ಮಿಂಚು ಕಡಿಮೆ ಆಗಿರ್ಬೋದು ಅಂತ. ಅದಕ್ಕೆ ನಮಗೂ ಅವ್ರಿಗೆ ಬೇಜಾರು ಮಾಡೋಕೆ ಮನಸ್ಸಿರಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆನೇ ರಿಟರ್ನ್ ಹೊರಟ್ವಿ. ನಿನ್ನೆ ಅರ್ಧದಲ್ಲೇ ಮುಗ್ದ ನಮ್ಮ ಪ್ರಯಾಣ ಇನ್ನು ಮತ್ತೆ ಶುರು. ಮತ್ತೆ ಚಿಕ್ಕಮ್ಮನ ಹತ್ರ ಬಂದು ಮಾತಾಡಿದಾಗ, ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು, ನೀವು ಓದೋದೇ ಒಳ್ಳೇದಾಯಿತು ಅಂತ ಹೇಳಿದರು. ನಿಮಗೆ ನೀರು ಬೇಕಾದಷ್ಟು ಉಂಟಾ? ಹೌದು, ಬೇಕಾದ. ಎಲ್ಲಿಂದ? ಅಲ್ಲಿ ಕೆರೆ ಉಂಟು ಒಂದು ಕೆಳಗೆ, ನೀರು ಫುಲ್ಲೇ ಇರ್ತದೆ ಯಾವಾಗಲೂ. ನೋಡೋಣ ಬನ್ನಿ. ಹಾಂ, ಬಬ್ಳು, ಕೆರೆ ನೋಡ್ಲಿಕ್ಕೆ ಬರ್ತೀರಿ? ಕೆರೆ ನೋಡ್ಲಿಕ್ಕೆ ಬರ್ತೀರಿ? ಹಾಂ, ಜಾಕ್ ಫ್ರೂಟ್ ಅಲ್ಲ, ಕೆರೆ ವಾಟರ್ ಅಲ್ಲ, ಅಲ್ಲಿ ವಾಶ್ ಮಾಡಲಿಕ್ಕೆ ವಾಟರ್ ಬರ್ತಾ ಉಂಟಲ್ಲ, ಅದೆಲ್ಲಿಂದ ಬರ್ತಾ ಉಂಟಂತ ನಿಶಾಂತ್ ಅಣ್ಣ ತೋರಿಸ್ತಾರೆ. ನಡಿ ಹೋಗೋಣ. ಬಬ್ಳು, ನಿಶಾಂತ್ ಅಣ್ಣನ ಜೊತೆಗೆ ಹೋಗ್ಕಂದ. ಹೋಗೋಣ. ಸೀನ್ ಯಾವ ಕೆರೆ ನಿಶಾಂತ್ ನೀ ಹೇಳೋದು? ಓ ವಾವ್, ಇದು ಬಾವಿಸ ಅಲ್ಲ, ಕೆರೆ. ಇದು ಖಾಲಿ ಆಗಲ್ಲ ನೀರು ಯಾವತ್ತು ಖಾಲಿ ಹೋಗೋದು. ಆಚೆ ಹೋಗ್ಬೇಡ ಕಂದಮ್ಮ. ಕೆಂಪ ಈಗ ಎದ್ದದ್ದು. ಕೆಂಪ ತಿಂಡಿ ತಿಂದಿಯಾ? ಬನ್ನಿ. ಅದು ಈಗ ಎದ್ದದ್ದು, ನಿನ್ನೆ ರಾತ್ರಿ ಮಲಗಿದ್ದು. ನಾವು ಬಂದ ಮೇಲೆ ಸೈಲೆಂಟ್ ಆಗಿದೆ ಅಮ್ಮ. ಅದು ಅದಕ್ಕೆ ಜನ ಇರ್ಲಿಲ್ಲಲ್ಲ, ಈಗ ಮಕ್ಕಳೆಲ್ಲ ಬಂದ್ರಲ್ಲ, ಹೆದರಿಕೆ ಆಗ್ತದೆ. ಅದಕ್ಕೆ ಮಕ್ಕಳು ಮಾಡ್ತಾವ ನನಗೆ ಅಂತ ಇದೋಗಿ ಅಡಿಗೆ ಕೂತಿದೆ. ಗೋಡ್ರೇಜಲ್ಲಿ ಹೋಗಿ ಮಲಗಿದಂದ್ರೆ, ಗೋಡ್ರೇಜಲ್ಲಿ ಮಲಗಿದ್ದ? ಗೋಡ್ರೇಜಲ್ಲಿ ಹೋಗಿ ಮಲಗಿದಂತೆ. ಗೋಡ್ರೇಜ್ ಒಳಗೆ, ಹಳೆ ಗೋಡ್ರೇಜ್ ಒಳಗೆ. ಮತ್ತೆ ಒಂದು ಅಲ್ಲಿತ್ತಲ್ಲ, ಅದು ನಾವು ನೀರು ದೋಸೆ ಮಾಡುವಾಗ ಒಂದಿತ್ತಲ್ಲ, ಅದು ಬೀಳಿದ್ದು. ಎಂತ ಹೆಸರು ಅದ್ರದ್ದು? ಅದು ಅಮ್ಮು. ಒಂದು ಅಮ್ಮು, ಒಂದು ಕೆಂಪ. ಬಬ್ಬಳಿಗೆ ಯಾವ್ದು ಇಷ್ಟ? 14 ಬೆಕ್ಕಿತ್ತು ಅಲ್ವನ?
14 ಬೆಕ್ಕಿತ್ತು. ಅದು ಮೊದಲು ಮತ್ತೆ ಏಳಾಯ್ತು ಈಗ. ನಿಮ್ಮ ಮನೆಯಲ್ಲಿ ಚಿರತೆ ತಗೊಂಡು ಎಲ್ಲಾನು 14 ಇತ್ತು. 14 ಬೆಕ್ಕಿತ್ತಂತೆ, ಚಿರತೆ ತಗೊಂಡೋದದ್ದ? ಚಿರತೆ ಒಂದು ಚಾವಡಿ ಹತ್ರ ಎಲ್ಲ ಬರ್ತದೆ, ಹಾ, ಮನೆಯಲ್ಲಿ ಇಲ್ಲಿ ಎಲ್ಲ ಬರ್ತದೆ, ಹತ್ರವೇ ಬರ್ತದೆ ಮನೆ. ಬಟ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲಲ್ಲ? ನೋಡಿದೀವಿ ಸೇಮ್ ಕ್ಲಿಯರ್ ನೋಡಿದ್ವಿ. ಒಳಗಡೆ ನಿಂತ್ಕೊಂಡು? ಅಲ್ಲ, ಹೊರಗಡೆ ಇಲ್ಲೇ ಬೆಕ್ಕು ಹಿಡ್ದದ್ದು. ನಮ್ಮ ಎದುರಿಗೆ ತಗೊಂಡೋಗಿದೆ 2 ಬೆಕ್ಕನ್ನು. ಮತ್ತೆ ಅದು ಮನುಷ್ಯರು ನೋಡಿ ಬಿಡ್ತಾ ಸುಮ್ನೆ? ನಾವು ಓಡಿಸ್ಬೇಕು, ಓಡಿಸಿದ್ರೆ ಓಡ್ತದೆ. ಚಿರತೆ ಕೆಂಪ ನಾಯಿ ಪಿಲಿ ಹೇಳ್ತಾರಲ್ಲ ಅದಲ್ಲ, ಮತ್ತೆ ಚಿರತೆ ದೊಡ್ಡದು. ಮತ್ತೆ ಇದು ದೊಡ್ಡ ಹುಲಿ ಸಹ ಉಂಟಲ್ಲ, ದೊಡ್ಡ ಹುಲಿ ಸಹ ಉಂಟಿಗೆ. ಅದು ಪಟ್ಟೆ ಅದೇ ಪೇಪರ್ ಅಲ್ಲೆಲ್ಲ ಬರ್ತದೆ, ಇಲ್ಲಿ ಒಂದು ಹುಲಿ ಸಿಕ್ಕಿತು ಅಂತ. ಪಟ್ಟೆ ಹುಲಿ ಹೇಳ್ತಾರಲ್ಲ. ಅಮ್ಮ ಹೇಳಿದ್ರೆ ನಮ್ಮ ಬೆಂಗಳೂರು ಜನಕ್ಕೆಲ್ಲ ನಂಬ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಇಲ್ಲಿದ್ದು ಜೀವನ. ಹೌದು. ಹುಲಿ ಎಷ್ಟು ಜನ ಹುಲಿ ತುಂಬಾ ಕಾಡುಗಳು ಐತಿ. ಬೆಂಗಳೂರಿನವರೆಲ್ಲ ಜೀವನ ಮಾಡಿಕ್ ಸಾಧ್ಯನೇ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತೇನೆ, ಗುಡುಗು ಮಿಂಚಲ್ಲಿ ನಾವು ಒಂದು ದಿವಸ ಬರುದಿಲ್ಲ ಗೈಸ್ ಇಲ್ಲಿಗೆ, ಸಾಧ್ಯನೇ ಇಲ್ಲ. ಪ್ರತಿಯೊಂದು ಸ್ವಿಚ್ ಅಲ್ಲೂ ಬೆಂಕಿ. ಹೌದು, ಗುಡುಗು ಮಿಂಚು ಬಂದ್ರೆ ಓಡುದೇ ಇಲ್ಲಿಲ್ಲ. ಮೊನ್ನೆ ಫಂಕ್ಷನ್ ಬಂದಿದ್ವಲ್ಲ ನಾಗ ಇದಕ್ಕೆ ಆಶ್ಲೇಷ ಬಲಿಗೆ, ಒಂದು ಗುಡುಗು ಮಿಂಚು ಬರ್ಲಿಕ್ಕಿಲ್ಲ, ನಾವು ಓಟ ಮನೆಗೆ. ಸ್ವಿಚ್ ಬೋರ್ಡ್ ಅಲ್ಲೆಲ್ಲ ಬೆಂಕಿ. ಇವ್ರು ಹೇಗೆ ಜೀವನ ಮಾಡ್ತಾರೆ? ಮತ್ತು ಕಂಬ ಬಿದ್ದಿದೆ ಮೊನ್ನೆ ಮಳೆಯಲ್ಲಿ, ಗಾಳಿ ಮಳೆಯಲ್ಲಿ, ಅದ್ರ ಮೇಲೆ ಮರ ಬಿದ್ದದ್ದು. ಫಂಕ್ಷನ್ ಹಿಂದಿನ ದಿನ ಹಾ, ಮರ ಬಿದ್ದು ಯಾರಿಗೂ ಬರ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ. ಲೈಟ್ ಎಲ್ಲ ತೆಗ್ದೇ ಇಡುದಿಲ್ಲ, ಒಂದು ಇಡುದಿಲ್ಲ. ಅವ್ರು ಫ್ಯಾನ್ ಕಲೆಕ್ಷನ್ ಯಾವ್ದು ಇಡುದಿಲ್ಲ, ಎಲ್ಲ ಕಲೆಕ್ಷನ್ ತೆಗೆದು ಬಿಡ್ತಾರೆ. ಯಾಕೆ ಅಂದ್ರೆ ಸ್ವಿಚ್ ಅಲ್ಲಿ ಬೆಂಕಿ ಬರ್ತದೆ, ಅದರಲ್ಲಿ ಎಲ್ಲ ಸುಟ್ಟು ಹೋಗ್ತದೆ. ಎಷ್ಟು ಫ್ಯಾನ್ ಸುಟ್ಟೋಯ್ತು, ಓ ದೇವಾ. 1930. ಅಮ್ಮ ಎಷ್ಟು ಚಂದ ಕ್ಲೀನ್ ಮಾಡಿ ಕೊಟ್ಟು ಈಗ ಎಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ ನೋಡಿ. ಕಾಣ್ತಿದ್ದೀವಿ. ಹಾ ನೋಡು, ಇದು 1950 ಕಾಣ್ತಿದೆ ನೋಡಿ ಕ್ಲೀನ್ ಆಗಿ. ಈಗ ಇದು 1906, ಇದು 7, ಇದು 1907, ಇದು ಅಷ್ಟೇ 1893. 1893 ಅಮ್ಮ ಇದು. ಸಂಕ್ರಮಣಕ್ಕೆಲ್ಲ ಹೋಗಿದ್ದೀವಿ ಸಣ್ಣದಿರುವಾಗ. ನಾನು ಒಂದು 5-6 ವರ್ಷದಲ್ಲೇ ನಾನು 1 ಪೈಸೆ ಇಟ್ಕೊಂಡು ಸಹ 5 ಪೈಸೆ ಇಟ್ಕೊಂಡು ಸಹ ಹೋಗಿದ್ದೆ. 1 ಪೈಸೆಗೆ 5 ಪೆಪ್ಪರ್ಮೆಂಟೆ ಸಿಗ್ತದೆ. ಪೆಪ್ಪರ್ಮೆಂಟ್ ರೌಂಡ್ ಇದೆ, ಪೆಪ್ಪರ್ಮೆಂಟೆ ಹೇಳುದು ಅವಾಗ. ಅದಕ್ಕೆ ಈಗಿಲ್ಲ ಹೇಳ್ತಾರೆ, 2 ಪೈಸೆ. 1 ಪೈಸೆಗೆ 5 ಪೆಪ್ಪರ್ಮೆಂಟೆ ಕೊಡ್ತಿದ್ರು ಅವಾಗ. 2 ಪೈಸೆ ಅಲ್ವಾ? ಎಷ್ಟನೇ ಇಸ್ವಿ ಇದು? 1944. 5 ಪೈಸೆಗೆ ಒಂದು 20 ಕೊಡ್ತಿರುವಾಗ. ಇದರಲ್ಲಿ ಅಮ್ಮ ಹುಟ್ಟಿರೋ ಮುಂಚೆದು ಕಾಯಿನ್ಸ್ ಉಂಟು. ಹೌದು, ಇದರಲ್ಲಿ 100 ವರ್ಷ ಮುಂಚೆದುಂಟು ಹೌದು, ಇಸ್ವಿಗಳು. ಡಬ್ಬಿಯಲ್ಲಿ ಹಾಕಿಟ್ಟಿದೆ. ಮತ್ತೆ ಈಗ ಎಲ್ಲ ತೋರಿಸಿ ಶಾಲೆಗೆ ಹೋಗಿದೆ, ನಮ್ಮ ಶಾಲೆಗೆ ತೋರಿಸಿ ಹೋಗಿದೆ ಪ್ರದರ್ಶನಕ್ಕೆ. ಹೀಗೆ ಎಲ್ಲ ಕೊಟ್ಟಿದ್ದೇನೆ ಶಾಲೆ ಪ್ರದರ್ಶನಕ್ಕೆ. ಮಾಮ ನೀವೆಲ್ಲೆಲ್ಲ ಒಟ್ಟು ಮಾಡಿದ್ ಮಾಮ ಇದೆಲ್ಲ? ನಮ್ಮ ಹಳೆ ತುಳಸಿ ಕಟ್ಟೆಯಲ್ಲಿ ಇದ್ದದ್ದು. ಅದು ಇಲ್ಲಿ ಅಲ್ಲಿತ್ತು, ಅಲ್ಲಿಂದ ಇರೋದು ಇಲ್ಲಿ ತೆಗುವಾಗ ಹಳೆದ್ದು ಅದರ ಒಳಗಿತ್ತು. ಅಲ್ಲ ಹಾಗಾದ್ರೆ ಅದು ಎಷ್ಟು ವರ್ಷ ಹಳೆದದು? ಅದು 100-200 ವರ್ಷದಿಂದ. ಹೌದಾ? ಹೇಗೆ ಮಾಮ ಇವೆಲ್ಲ ಆ ತುಳಸಿ ಕಟ್ಟೆಯಲ್ಲಿ ಇದ್ದದ್ದ? ಹಳೆ ತುಳಸಿ ಕಟ್ಟೆ ಇಂಡಿಯಾ ಅಂತಲೇ ಉಂಟಲ್ವಾ? ಹಳೆ ತುಳಸಿ ಕಟ್ಟೆಯಿಂದ ಪುನಃ ಇಲ್ಲಿ ತುಳಸಿ ಕಟ್ಟು ಇಲ್ಲಿ ಹಾಕಿದ್ರು. ಜಾರ್ಜ್ ಕಿಂಗ್. ಮೈ ಗಾಡ್, ನಂಗೆ ನಂಬೋಕಾಗ್ತಿಲ್ಲ. ಎಂಪೆರರ ಇದು ನೋಡಿ, ಅವನ ಫೋಟೋ ಉಂಟು. ನೀರು ದೋಸೆ ಚಟ್ನಿ ಇವತ್ತಿದು ಸ್ಪೆಷಲ್. ಇದು 2ನೇ ಸಲದು. ಫಸ್ಟ್ ಸಲ ಇವರು 8 ಗಂಟೆಗೆ ಒಂದ್ಸಲ ಸರಿ ದೇರಿದ್ದಾರೆ, ಈಗ ಪುನಃ 10 ಗಂಟೆಗೆ ಬಂದಿದ್ದಾರೆ. ಇವರು ಸಹ ಅಷ್ಟೇ, ಇವರು ಇಬ್ರು ಎಂತ ಮಾರ, 8 ಗಂಟೆಗೊಮ್ಮೆ, 10 ಗಂಟೆಗೊಮ್ಮೆ, 12 ಗಂಟೆಗೊಮ್ಮೆ ಇದೇ ಮಾಡುದು ಮಾರ ಇವರು. ನಿಶಾಂತ್ ಎಲ್ಲಿಗೆ ಗುಜ್ಜ? ಏನ್ ಬಾಬ್ಳು? ಪಲ್ಯಕ್ಕೆ. ಇದು 3ನೇ ಸಲ ಚಹಾ ಕುಡಿತಿರೋದು ನೋಡು. 3ನೇ ಸಲ ಕುಡಿತಿದ್ದೆ ನಾನು. ಮತ್ತೆ ನಂಗೆ ಹೇಳ್ತೇನೆ ಅಮ್ಮ, ಮತ್ತೆ ನಂಗೆ ಹೇಳ್ತಿದ್ದಾನೆ, ಇಲ್ಲಿ ಬಂದ್ರೆ ನಿಮ್ಮನ್ನ ಚಾಲೆ ಮುಳುಗಿಸಿಡ್ತಾರೆ ಇವರಂತೆ. ಮಾಮ ಬೈತಿದ್ದಾರೆ ಗಾಯ್ಸ್. ನಾನು ಮಲಗುವಾಗ ತೆಗ್ದಿಟ್ಟಿದ್ನಾ, ಅದಕ್ಕೆ ಈಗ ಬೈತಿದ್ದಾರೆ. ಗೊತ್ತಾಗಲ್ವಾ ತೆಗ್ದಿಡ್ಬಾರ್ದು ಅಂತ. ನಂಗೆ ನಿದ್ದೆ ಬರುದಿಲ್ಲ ಹಾಕಿದ್ರೆ, ಬಳೆ ಎಲ್ಲ ಹಾಕಿದ್ರೆ ನಿದ್ದೆ ಬರುದಿಲ್ಲ ನಂಗೆ.
ಬಳೆ ತೆಗ್ದಿಡ್ಬೇಕಾದ್ರೆ ಅದು ಒಂದು ತೆಗ್ದಿಡ್ಬಾರ್ದು ಗೊತ್ತಾಯ್ತಾ ಅದನ್ನು ಫಾಲೋ ಮಾಡ್ತೇನೆ ಮಾಮ. ನಿಶಾಂತ್, ನಾವೆಲ್ಲಿ ಹೋಗ್ತಿದ್ದೀವಿ ಈಗ? ಗುಜ್ಜೆ ತೆಗಿಲಿಕ್ಕೆ. ಮತ್ತೆ ಆಗ ತೆಗ್ದದೆ ಅಂತ? ಅದು ಜೀಗುಜ್ಜೆ, ಇದು ಇದು ಗುಜ್ಜೆ. ಇದು ರಿಯಲ್ ಜಾಕ್ ಫ್ರೂಟ್ ಅಲ್ವಾ? ಹೌದು. ಸ್ವರ್ಗ ಮರೆ, ನಿಮ್ಮ ಮನೆ ಸುತ್ತ ಕಾಡು ತೋಟ. ನಿಂಗೆ ಬೆಂಗಳೂರು ಬರೋಕೆ ಇಷ್ಟ ಆಗುತ್ತಾ ನಿಶಾಂತ್? ಅಷ್ಟಿಲ್ಲ. ಅಷ್ಟಿಲ್ಲ, ಇದೇ ಬೆಟರ್ ಅನ್ಸುತ್ತೆ. ಹೌದು. ಜೀವನ ಇಲ್ಲಿ ಚಂದ ಅಲ್ಲ? ಹೌದು. ಬಟ್ ಸ್ವಲ್ಪ ಕಷ್ಟ ಅಲ್ವಾ ನಿಶಾಂತ್ ಈ ಲೈಫ್? ಕಾಡು ಪ್ರಾಣಿ ಎಲ್ಲ. ಕಾಡು ಪ್ರಾಣಿ ಎಲ್ಲ ಮನೆಗೆ ಬರ್ತಾವಂತೆ ನಿಮ್ದು? ಯಾವುದೆಲ್ಲ ಬಂದಿದೆ? ಚಿರತೆ, ಹುಲಿ ಎಲ್ಲ. ನಿಮ್ಮ ನಾಯಿಯನ್ನು ತಗೊಂಡೋಗಿದೆಯಂತೆ? ಹೌದು, 4 ಬೇಕು, ಒಂದು ನಾಯಿ. 4 ಬೆಕ್ಕು? 4 ಬೆಕ್ಕಲ್ಲಿ ತಗೊಂಡೋಗಿದೆ? ಹೌದು. ಚಿಂಕ್ರು ಮಲೆನಾ? ಅಲ್ಲ ಮಾಮ, ಇದು ಯಾವ ಸೈಡ್ ಅಂದ್ರೆ ಇದು ಫುಲ್ ಕಾಡು ಉಂಟಲ್ಲ ಇಲ್ಲಿ? ಕಾಡಿದ ಹೆಸರು ಚಿಂಕ್ರು ಮಲೆನಾ? ಓ, ಅಜ್ಜಿ ಕುಂಜ ಹತ್ರ ಬರುತ್ತಾ ಇದು? ಓಕೆ. ಹೌದು ಹೌದು. ಎಷ್ಟೋ ವರ್ಷಗಳಾಯ್ತು ನಾನು ಈ ಥರ ನಡೆಯದೆ ಕಾಡಿಗೆ ಬರದೆ. ಓ ಬಬ್ಳು, ಜಾಕ್ ಫ್ರೂಟ್ ನೋಡಲ್ಲಿ ಈ ಕಾಡಲ್ಲಿ. ನಾನು ಗೆಸ್ಸೇ ಮಾಡಿರ್ಲಿಲ್ಲ. ವಾವ್ ಬಬ್ಳು, ಹೇಗಿದೆ? ಏನು? ಮಂಗ ಬಂದು ಆಲ್ರೆಡಿ ತಿಂದು ಹೋಗಿದ್ಯಾ? ನೋಡೋಣ. ಓ, ಎಷ್ಟು ನ್ಯಾಚುರಲ್ ಆಗಿ ಬೆಳೆದಿರೋ ಫ್ರೂಟ್ ತಿನ್ಲಿಕ್ಕೆ ಸಿಗೋದು ನಿಜ. ಎಷ್ಟು ಲಕ್ಕಿ ಇವರೆಲ್ಲ. ಅದಕ್ಕೆ ಮಾಮ ಬೊಂಬೈ ಬಿಟ್ಟು ಮನೆಗೆ ಬಂದದ್ದು, ಊರಿಗೆ. ಮಾಮ ಬೊಂಬೈಲಿರುವಾಗ ಇದೆಲ್ಲ ಮಿಸ್ ಮಾಡ್ತಿದ್ರಾ? ಬೆಂಗಳೂರಲ್ಲಿ ಸಿಕ್ಕದಿಲ್ವಾ? ಸಿಗುತ್ತೆ, ಬಟ್ ಈ ಥರ ಮರದಿಂದ ಕಿತ್ತು ತೆಗೆಯೋದು ಅದು ಫೀಲೇ ಬೇರೆ. ಓಹೋ, ಹೋಗೋಣ. ಸಾಕು, 2 ಸಾಕು. ಸಾಕಲ್ಲ ಬಬ್ಳು? 2 ಬೇಕಾದಷ್ಟಾಯ್ತು. 3 ಹೋಗೋಣ ಹೋಗೋಣ. ಸಾಕಮ್ಮ, ಅಮ್ಮ ಯಾರಿಗೆ 3 ಸಾಕು, ನಮ್ಗೆ 2. ಇಶಾಂತ್ ಕೈಯಲ್ಲೊಂದು ಗುಜ್ಜ ಉಂಟು, ಆಯ್ತಲ್ಲ 3. ಏ ಗುಜ್ಜ, ರೆಡ್ ಕಲರ್ ಗುಜ್ಜ. ಇದು ರಬ್ಬರ್ ಮರಗಳು ಸುತ್ತ. ಮಾಮ, ನಿಮ್ಗೆ ರಬ್ಬರ್ ಕೆಲಸ ಗೊತ್ತಾ? ಗೌರ್ಮೆಂಟ್ ಸರ್ಟಿಫಿಕೇಟ್ ಇದೆಯಾ? ಅಂದ್ರೆ ಅದು ರಬ್ಬರ್ ತೆಗೆಯುದ್ರಲ್ಲಿ ಮರನ ಕೆತ್ತಿ. ಗೌರ್ಮೆಂಟ್ ಸರ್ಟಿಫಿಕೇಟ್ ಇಲ್ಲಾಂದ್ರೆ ರಬ್ಬರ್ ಟಾಪಿಂಗ್ ಮಾಡಲಿಕ್ಕೆ. ಓ, ಸೆಂಟ್ರಲ್. ಓ ಮಾಮ, ಅಂಬಡೆ ಎಲ್ಲಾದ್ರೂ ಸಿಗುತ್ತಾ? ಒಂದೇ ಇದ್ದ ಮರ ಅದು? ಹೋಗಲಿ ಮಾವಿನಕಾಯಿ. ಬಟ್ ಅವರು ಉಪ್ಪಿನಕಾಯಿ ಹಾಕಿದ ಮೇಲೆ ನಮಗೆ ಕೊಡ್ತಾರೆ ಸ್ವಲ್ಪ. ಜೀಗುಜ್ಜೆ ತೆಕ್ಕೊಡ್ತಿದ್ದಾರೆ ನನ್ನ ಮಾಮ. ನೋಡೋಣ ಎಷ್ಟು ಸಿಗುತ್ತೆ ಅಂತ. ಬೀಳುತ್ತೆ, ಈಗ ಬೀಳುತ್ತಾ? ಓ ಬಿತ್ತು. ಕಾಣಿಸ್ತಾ ನಿಂಗೆ ಬಬ್ಳು? ಕಾಣಿಸ್ತಾ? ಅದು ಬೆಳಿಲಿಲ್ಲ ಅಂತ ಹೇಳ್ತಂತೆ. ಬಿತ್ತು ಬಿತ್ತು. ಓ ನೋಡಲ್ಲಿ ಗಟ್. ಓ ಬಿತ್ತು 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 ಬಿತ್ತು. 3 ನಮಗೆ 3 ಬೇಕಾದಷ್ಟಾಯ್ತು. ವೇಸ್ಟ್ ಮಾಡಬಾರ್ದು ಮತ್ತೆ ತಗೊಂಡೋಗಿ. ಯಾವುದು ಪಲ್ಯಕ್ಕೆ, ಯಾವುದು ಪೋಡಿಗೆ ಮಾಮ? ಪೋಡಿ ಒಳ್ಳೇದು. ಇದು ಪಲ್ಯಗೆ. ಓಕೆ, ಸರಿ. ನಾವು ಬಂದರೆ ಇಲ್ಲಿ ಮಾಮಂದು ಕೆಲಸ ಆಗೋದಿಲ್ವ ಅಂತ ಇವರದ್ದು. ಸುಮ್ಮನೆ ಟೈಮ್ ಪಾಸ್. ಇವತ್ತೊಂದು ಅರ್ಧ ದಿವಸ ಮಾಮ. ಮತ್ತೆ ಯಾವಾಗ ಬರ್ತೀರಾ? ಅದು ನಿಜ.
ಬಟ್ ಕೆಲಸ ನಡಿಬೇಕಲ್ಲ ಡೈಲಿದು ನಿಮ್ದು. ನಾನುಂಟು ಕೆಲಸ ಅದು ಇದ್ದದ್ದೇ. ಪ್ರೇತಗಳ ಉಚ್ಚಾಟನೆ, ಹಾ ಪ್ರೇತಗಳ ಉಚ್ಚಾಟನೆ ಈ ಸಲ ಮಾಡಿದ್ದಲ್ಲ ನೀವು? ಹೌದು ಹೌದು ಈ ಸಲ ಹೌದು. ಮತ್ತೆ ನಾಗ ಪ್ರತಿಷ್ಠಾಪನೆ. ಹಾ ಏನು 100 ಪ್ರೇತಗಳಿದ್ದು 100, ಒಂದಲ್ಲ ಎರಡಲ್ಲ. ಅದು ಮುಂಚಿಂದು ಮುಂಚೆ ದೊಡ್ಡ ಕುಟುಂಬ ಅಲ್ವಾ? ದೊಡ್ಡ ಕುಟುಂಬ ಅಲ್ವಾ? ಇಲ್ಲಿ ತುಂಬಾ ಸಮಸ್ಯೆಗಳು ಬರ್ತದಲ್ಲ ಅದರಿಂದ. ಇಲ್ಲಿ ಹೋಮ ಇಟ್ಟಿದ್ರಾ? ಆ ಮರಗಳನ್ನೆಲ್ಲ ಮುರಿದಾಕಿದ ಪ್ರೇತಗಳು. ಮಾತ್ರ ಕತೆಗಳು ಕೇಳಲಿಕ್ಕೆ ಕತೆ ಅಂತ ಅನಿಸ್ತದೆ, ಬಟ್ ಅದು ಅನುಭವಿಸಿದವರಿಗೆ ಗೊತ್ತು. ಹೌದಲ್ವಮ್ಮ? ನಮ್ಮ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಜನ ನಂಬ್ಲಿಕ್ಕಿಲ್ಲ ಇದನ್ನೆಲ್ಲ, ಬಟ್ ಈ ಸೈಡ್ ದಕ್ಷಿಣ ಕನ್ನಡ ಜನ ಇದನ್ನೇ ನಂಬ್ಕೊಂಡು ನಾವು ದೊಡ್ಡವರಾದದಲ್ವಾ. ಮನುಷ್ಯರು ಭತ್ತ ತಿಂತಾರ? ಅವ್ರದ್ದು ಅಪ್ಪ ತಿಂದಿದ್ದಾರೆ ಭತ್ತ, ಅದಕ್ಕೆ ಹೇಳುದು. ಅರ್ಧ ಗೋಣಿ ಭತ್ತ ತಿಂದಾರೆ ಅಪ್ಪ ಮೇಯಿಗೆ ಬಂದು. ನೋಡಿದಿರಿ ನೀವು? ಅದು ಗುಳಿಗ ದೈವ ಆಹ್ವಾನ ಆಗಿ ಅರ್ಧ ಗೋಣಿ ಭತ್ತ ತಿಂದೆ. ಅದೆಲ್ಲ ದೈವ ಆಹ್ವಾನ ಆದ್ರೆ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಭತ್ತ ತಿನ್ನೋಕ್ ಸಾಧ್ಯನಾ ಮನುಷ್ಯನಿಗೆ? ಹೌದು ಮಾರೈತಿ. ಮತ್ತೆ ತೆಂಗಿನಕಾಯಿ ಬೊಂಡ ಇಲ್ಲ ಸೀಳ ಇಲ್ಲ ಅಂತ ತೆಂಗಿನಕಾಯಿ ಕೊಟ್ರೆ ತಲೆಗೆ ಬರೆದು ಪುಡಿ ಪುಡಿ. ತಲೆ ಹೊಡಿಲಿಲ್ಲ, ತೆಂಗಿನಕಾಯಿ ಹೊಡಿತು. ನಾವೆಲ್ಲ ಇದು ನೋಡಿದ್ದು, ಎಲ್ಲ ನೋಡಿದ್ದು ನಿಜ. ಯಾರು ನಂಬಿಕಲಿ ಎಲ್ಲ ನಾವೇ ನೋಡಿದ್ದು ಸ್ವಂತ. ಇವ್ರು ಮುಂಚೆ ಬಾಂಬೆಲಿ ಇದ್ರು, ಮತ್ತೆ ಊರಿಗೆ ಬಂದು ಸೆಟ್ಲ್ ಆದದ್ದು ಮಾಮ. ಇಲ್ಲಿ ಪಿಕ್ಕಲ್ ಉಂಟು, ಮತ್ತೆ ವಾಲ್ ಬಜ್ಜಿ, ಬಸ್ಲೆ, ಮತ್ತೆ ಕಾಲಿಫ್ಲವರ್, ಫುಲ್ ವೆರೈಟಿ. ಅಮ್ಮ, ಅಮ್ಮನ ಫೇವ್ರೇಟ್ ಊಟ ಈ ತರ. ಅಮ್ಮ ಲಕ್ಷ್ಮಣ ಫಲ ಕಟ್ ಮಾಡ್ತಿದ್ದೀರಾ? ಹೌದು, ಲಕ್ಷ್ಮಣ ಫಲ ಇದು ಎಷ್ಟು ದೊಡ್ಡದುಂಟು ನೋಡಿ. ಸಿಕ್ಕಾಪಟ್ಟೆ ಕ್ಯಾನ್ಸರಿಗೆಲ್ಲ ಒಳ್ಳೇದಂತ ಇದು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಗ ತುಂಬ ರೇಟ್ ಉಂಟು ಇದಕ್ಕೆ. ಇದಕ್ಕೆ 200 ರೂಪಾಯಿ ಆದರೆ ಎಷ್ಟು ದೊಡ್ಡದು. ಹೌದಾ? ತುಂಬ ಕಾಸ್ಟ್ಲಿ.